ಬ್ಯಾಂಕ್ ಕದನ ತೀವ್ರಗೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಅಪೆಕ್ಸ್ ಬ್ಯಾಂಕ್ ಕದನಕ್ಕೆ ಸಿಗ್ತಾ ಇದೆ. ಚುನಾವಣಾ ಕಣದಿಂದಲೇ ಅಭ್ಯರ್ಥಿಗಳು ಹಿಂದೆ ಸರಿದಿದ್ದಾರಂತೆ. ಅಧ್ಯಕ್ಷ ಸ್ಥಾನದಿಂದ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನದಿಂದ ಶರಣಗೌಡ ಬಯ್ಯಾಪುರ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇದೀಗ ಅಪೆಕ್ಸ್ ಬ್ಯಾಂಕ್ ಕುತೂಹಲ ಜೋರಾಗ್ತಾ ಇದ್ದು, ಅಪೆಕ್ಸ್ ಚುನಾವಣಾ ಕಣದಿಂದ ಅಭ್ಯರ್ಥಿಗಳು ಹಿಂದೆ ಸರಿದಿದ್ದಾರೆ. ಈಗ ಬ್ಯಾಂಕ್ಗೆ ಆಡಳಿತಾಧಿಕಾರಿ ಮುಂದುವರಿಕೆಗೆ ದೂರವಾಣಿ ಮೂಲಕವೇ ಆಪರೇಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಕಳೆದ ರಾತ್ರಿ ನಿರ್ದೇಶಕರ ಸಭೆಯನ್ನ ಕೂಡ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ. ಹಂಗ್ ನೋಡೋದಾದ್ರೆ ಈಗ ಯಾವುದೇ ರೀತಿಯ ಈ ಅಭ್ಯರ್ಥಿಗಳ ರೇಸ್ ಇಲ್ಲದೆ ಬೇಷರತ್ತಾಗಿ ಇವರನ್ನೇ ಆಯ್ಕೆ ಮಾಡಿ ಅನ್ನುವಂತಹ ಕಾಲ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಬಂದಿತ್ತಂತೆ. ಬೆಳ್ಳಿ ಪ್ರಕಾಶ್ ಕಡೂರ್ ಅವರು ಈಗ ಅವರು ಕೂಡ ಈ ರೇಸ್ನಲ್ಲಿ ಇದ್ರು. ಅಧ್ಯಕ್ಷ ಸ್ಥಾನದಿಂದ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನದಿಂದ ಶರಣಗೌಡ ಬಯ್ಯಾಪುರ ಈಗ ರೇಸ್ನಿಂದ ವಾಪಸ್ ಹಿಂದಕ್ಕೆ ಉಳಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೀಗ ಅಪೆಕ್ಸ್ ಬ್ಯಾಂಕ್ ಕುತೂಹಲ ಜೋರಾಗ್ತಾ ಇದೆ. ಅಪೆಕ್ಸ್ ಚುನಾವಣಾ ಕಣದಿಂದ ಅಭ್ಯರ್ಥಿಗಳು ಹಿಂದೆ ಸರಿದಿದ್ದಾರೆ. ಬ್ಯಾಂಕ್ಗೆ ಆಡಳಿತಾಧಿಕಾರಿಯ ಮುಂದುವರಿಕೆ ಆಗಿದ್ದು, ದೂರವಾಣಿ ಮೂಲಕವೇ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಜಿ ಮಿನಿಸ್ಟರ್ ರಾಜಣ್ಣ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂಡ್ ಬೆಳ್ಳಿ ಪ್ರಕಾಶ್ ಬೆಳಗ್ಗೆ ಮಾಧ್ಯಮದವರೊಂದಿಗೆ ಮಾತಾಡ್ತಾ ಇದ್ರು. ಅಂಡ್ ಅವರು ಬಹಳ ಉತ್ಸುಕತೆಯನ್ನು ತೋರಿಸ್ತಾ ಇದ್ರು. ಅವ್ರ ಅದೃಷ್ಟ ಹೆಂಗಿತ್ತು ಅಂದ್ರೆ, ಬಿಜೆಪಿ ಇಲ್ಲ ಅಂದ್ರೂ ಇವ್ರದೇ ಜಗಳದಲ್ಲಿ ಅವರು ಮುಂದುವರ್ಕೊಂಡು ಬಂದಿದ್ರು ಇಲ್ಲಿ ತನಕ. ಬೆಳ್ಳಿ ಪ್ರಕಾಶ್ ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ದಾರಿ ನೀಡ್ತಾರೆ. ವೀರೇಶ್, ಹೆಂಗಾಗ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಇಂದು? ಸಿದ್ದರಾಮಯ್ಯ ಅವರ ಒಲವು ಯಾರ ಕಡೆ? DK ಅವರ ಹಸ್ತಕ್ಷೇಪ ಇದರಲ್ಲಿ ಇಲ್ವಾ? ಅಂಡ್ ರೇಸ್ ನಲ್ಲಿ ಇದ್ದಂತವರು ಹಿಂದುಳಿಯೋದಕ್ಕೆ ಕಾರಣ ಏನು? ವಿದ್ಯಾ, ರಾಜ್ಯದ ಪ್ರತಿಷ್ಠೆ ಹಾಗೂ ಪೈಪೋಟಿಗೆ ಕಾರಣವಾಗಿದ್ದಂತ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೀಗ ಸದ್ಯಕ್ಕೆ ಮುಂದೂಡಿಕೆ ಆಗಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಹಾಲಿ ಅಧ್ಯಕ್ಷ ಮಾಜಿ MLA ಆಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರಿಕೆಯನ್ನ ಮಾಡಿಕೊಂಡು ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇನ್ನೊಂದು ಕಡೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ MLC ಆಗಿರ್ತಕ್ಕಂಥ ಶರಣಗೌಡ ಬಯ್ಯಾಪುರ ಅವರು ಸಹ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ನಾಮಪತ್ರ ಸಲ್ಲಿಕೆಗೆ ಸಾಕಷ್ಟು ಸಮಯ ಇತ್ತು. ಮಧ್ಯಾಹ್ನ 1 ಗಂಟೆವರೆಗೂ ಸಹ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುತ್ತು. ಈ ಹಿನ್ನೆಲೆಯಲ್ಲೇ ಒಂದು ಕಡೆ ಮಾಜಿ ಸಚಿವ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರ್ತಕ್ಕಂಥ KN ರಾಜಣ್ಣ ಅವರು ಸಹ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿಯನ್ನು ನಡೆಸೋದ್ರ ಜೊತೆಗೆ ಅವರು ಸಹ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ರು. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರ ದೂರದ ಸಂಬಂಧಿ ಹಾಗೂ MLC ಆಗಿರ್ತಕ್ಕಂಥ S ರವಿ ಅವರು ಸಹ ಸಾಕಷ್ಟು ಕಳೆದ ಹಲವಾರು ತಿಂಗಳುಗಳಿಂದನೇ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಸಾಕಷ್ಟು ಶತಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರು ಸಹ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸಹ ನಿರ್ದೇಶಕರ ಜೊತೆ ಸಭೆಯನ್ನು ಸಹ ನಡೆಸಿದ್ರು. ಮತ್ತು ಈ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದವರೆಗೂ ಸಹ ಹೋಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಒಂದು ಬಾರಿ S ರವಿ ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲೇ ಸುರ್ಜೇವಾಲಾ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಮಾಜಿ ಸಚಿವ KN ರಾಜಣ್ಣ ಅವರು ಪಕ್ಷಕ್ಕೂ ಮತ್ತು ಸಹಕಾರ ಕ್ಷೇತ್ರಕ್ಕೂ ಯಾವ ರೀತಿಯಾದಂತಹ ಸಂಬಂಧ, ಹೀಗಾಗಿ ಚುನಾವಣೆ ನಡೀಲಿ ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ನಿರ್ದೇಶಕರುಗಳ ಜೊತೆ ನಡೆಸಿದಂತಹ ಒಂದು ಸಭೆ ಮತ್ತು ಸಂಧಾನ ಯಶಸ್ವಿಯಾಗಿರುವಂತದ್ದು ಮತ್ತು ಈಗ ಆ ಚುನಾವಣೆ ಮುಂದೂಡಿಕೆ ಆಗಿರುವಂತದ್ದು. ಮುಂದೆ 2-3 ತಿಂಗಳಲ್ಲಿ ಈ ಅಧ್ಯಕ್ಷ ಸ್ಥಾನ ಒಂದು ಇತ್ಯರ್ಥ ಆಗುತ್ತೆ. ಅಲ್ಲಿವರೆಗೂ ಸಹ ಆಡಳಿತಾಧಿಕಾರಿ ಮುಂದುವರಿಯುತ್ತೆ. ಕಾಂಗ್ರೆಸ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ಬಣದ ಮಧ್ಯೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ನಡೀತಾ ಇರೋದು ಇದೀಗ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.